ನಮಸ್ಕಾರ. ಮನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅನುಪಮ ಸೀರಿಯಲಲ್ಲಿ ಖುಷಿಗೆ ಅನುಪಮ ಹೇಳ್ತಾಳೆ, ಈ ಬೇಡವಾದ ಗಂಡನ ಜೊತೆ ಏನಕ್ಕೆ ಬದುಕಿರಬೇಕು ನೀನು ಆರಾಮಾಗಿ ಇವನ ಜೊತೆ ಇರೋಕ್ಕಾಗಲ್ಲ ನನಗಿದ್ರೆ ನನ್ನ ಹತ್ರ ಹೇಳು, ನೀನು ಇಂಡಿಪೆಂಡೆಂಟಾಗಿ ಬದುಕು, ನಿನ್ನ ಲೈಫ್ ನೀನು ನೋಡ್ಕೋ, ಇನ್ನೊಂದು ಲೈಫ್ ನೋಡ್ಕೋ ಅಂತ ಹೇಳ್ತಾಳೆ. ಹೌದು ಮಮ್ಮಿ, ಈ ಥರ ಯಾರೂ ಹೇಳಲ್ಲ, ಆದರೆ ನೀವು ಹೇಳ್ತಾ ಇದ್ದೀರಾ, ನನಗೆ ಯೋಚನೆ ಮಾಡ್ತಾಯಿದ್ದೀನಿ. ಮಗುನೇ ಪ್ರಪಂಚ, ಮಗು ನೋಡ್ಕೊಂಡು ಇದ್ಬಿಡೋಣ ಅಂತ ಇದ್ದೀನಿ. ನಂದು ಮತ್ತು ತುಷಾರ್ದು ಮುಗ್ದೋದ ಅಧ್ಯಾಯ, ನಾವು ಏನು ಇಲ್ಲ ಸುಮ್ಮನೆ ಇದ್ಬಿಟ್ಟಿದ್ದೀವಿ ಇವಾಗ ಅಂತ ಹೇಳ್ತಾಳೆ. ಆವಾಗ ಅನುಪಮಗೆ ಬೇಜಾರಾಗುತ್ತೆ. ಪಾಪ ಅವನನ್ನು ಒಪ್ಪಿ ಅವನನ್ನು ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದಕ್ಕೂ ಏನೂ ಸಾರ್ಥಕ ಇಲ್ವಲ್ಲ ಅಂತೇಳ್ಬಿಟ್ಟು ಭಾಳ ಬೇಜಾರು ಮಾಡ್ಕೋತಾಳೆ. ಬೇಜಾರು ಮಾಡಿಕೊಂಡು ಈ ಮಕ್ಕಳೆಲ್ಲ ಏನು ಹೇಳ್ತವೆ, ಇವತ್ತು ತಾತ ಅಜ್ಜಿ ಜೊತೆನೇ ನಾವು ಮಲ್ಕೊಳ್ತೀವಿ, ನಾವು ಇಲ್ಲೇ ಮಲಗ್ತೀವಿ, ನಾವು ಬರಲ್ಲ ಅಲ್ಲಿಗೆ ಅಂತ ಹೇಳ್ತವೆ. ಆವಾಗ ಮೀನು ಮತ್ತು ಸಾಗರು ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಅನುಜ ಹೇಳ್ತಾನೆ. ಆದರೆ ಅನುಪಮ ಇಲ್ಲ ಇಲ್ಲಿ ಜಾಗ ಇಲ್ಲ, ನೀವು ಹೋಗಿ ಬೇರೆ ಎಲ್ಲಾದರೂ ಜಾಗ ಮಾಡ್ಕೊಂಡು ಮಲ್ಕೊಳ್ಳಿ, ಇಲ್ಲಿ ಮಕ್ಕಳು ನಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆವಾಗ ಖುಷಿಯಾಗಿ ಎಲ್ಲ ಮಲ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಆದರೆ ಅನುಜಂಗೆ ಅಂದಿದ್ದಕ್ಕೆ ಸಾಗರ್ ಮೀನು ಮುಖ ನೋಡ್ಕೊಳ್ತಾರೆ. ಮುಖ ನೋಡಿಕೊಂಡು ಕೊನೆಗೆ ಅವರು ಹೊರಟೋಗ್ತಾರೆ. ಅನುಪಮ ಹೇಳಿದ ಮೇಲೆ ಹೊರಟೋಗ್ತಾರೆ. ಆಗ ಖುಷಿಯಾಗುತ್ತೆ ಅವರಿಗೆ. ಮತ್ತು ಅನುಪಮ ಮಕ್ಕಳನ್ನು ನೋಡಿ ಖುಷಿ ಪಡ್ತಿರ್ತಾಳೆ. ಸಖತ್ತು ಖುಷಿಯಾಗುತ್ತೆ. ಎಲ್ಲವೂ ಒಟ್ಟಿಗೆ ನಾವು ಇಲ್ಲಿ ಮಲ್ಕೊಳ್ತೀವಿ ಅಜ್ಜಿ ರೂಮಲ್ಲಿ ಅಂತ ಬರ್ತಾವಲ್ವ, ಆವಾಗ ತುಂಬ ಖುಷಿ ಪಡ್ತಾಳೆ. ಮಕ್ಕಳೆಲ್ಲನೂ ಸಮಾಧಾನ ಮಾಡಿ ಎಲ್ಲರನ್ನೂ ಮಲಗಿಸ್ತಾ ಇರ್ತಾರೆ. ಆವಾಗ ಈ ಪಾವನಿ ಮತ್ತು ಡಿಂಪಿ ಅದನ್ನು ನೋಡಿಬಿಟ್ಟು ಅಯ್ಯಪ್ಪ ವಿಷ ಕಾರ್ತಾರೆ. ನಮ್ಮ ಮಮ್ಮಿ ನಮ್ಮ ಮಕ್ಕಳನ್ನ ಅವ್ರ ಹಿಡ್ತದಲ್ಲಿ ಇಟ್ಕೊಂಡಿದ್ದಾರೆ, ನಮಗೆ ಮಕ್ಕಳನ್ನ ಕೊಡಲ್ಲ, ಹಾಗೆ ಹೀಗೆ ಅವ್ರದ್ದು ಸುಖ ಸಂತೋಷ ಎಲ್ಲ ಹಾಳಾಗೋಗಲಿ ಅಂತೇಳಿ ಪಾವನಿ ಹೇಳ್ತಾಳೆ. ಆಮೇಲೆ ಡಿಂಪಿ ಹೌದು, ನಮ್ಮ ಮಕ್ಕಳನ್ನ ನಮ್ಮ ಹತ್ರ ಕೊಡೋದೇ ಇಲ್ಲ, ನೋಡು ಅವ್ರು ಹೆಂಗೆ ಇಟ್ಕೊತಾರೆ ಎಲ್ಲ, ಅದು ಹೆಂಗೆ ಪೂಜೆ ಮಾಡಿ ಹೆಂಗೆ ಇಟ್ಕೋತಾರೆ, ನಮ್ಮ ಹತ್ರ ಆದರೂ ಬರಲ್ಲ ಅವರು ಅಂತ ಅವಳು ಕೂಡ ದೂರ್ತಾಳೆ. ಅನುಪಮ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಮಕ್ಕಳನ್ನೆಲ್ಲ ಮಲಗಿಸಿ ಮಗಳನ್ನು ತಪ್ಪಿಕೊಂಡು ಮುದ್ದಾಡ್ತಾ ಇರ್ತಾರೆ. ಆಮೇಲೆ ಮಗಳೂ ಮಲ್ಕೊಳ್ತೀನಿ ಅಂದಾಗ ಅನುಜು ಮಗಳ ಜೊತೆ ಮಲ್ಕೊಂಡು ಇಬ್ಬರು ಜೊತೆಯಾಗಿ ಮಲ್ಕೊಳ್ತಾರೆ. ಭಾಳ ಅನನ್ಯತೆ ಚೆನ್ನಾಗಿರುತ್ತೆ. ಅನುಪಮ ಕೂಡ ಸಾಥ್ ಕೊಡ್ತಾಳೆ. ಅವಳು ಎಲ್ಲ ಮಕ್ಕಳನ್ನು ಮಲಗಿಸಿ ಕೊನೆಗೆ ಅನುಪಮ ಮಗಳು ಅವಳನ್ನು ಮಲಗ್ಸೋಕ್ಕೆ ಗಂಡ ಹೆಂಡತಿ ರೆಡಿಯಾಗಿರ್ತಾರೆ. ಈ ಕಡೆ ಈ ಡಿಂಪಿಗೂ ಮತ್ತು ಪಾವನಿಗೂ ಸಿಟ್ಟು ಅಂದರೆ ಸಿಟ್ಟು. ನಮ್ಮನ್ನೆಲ್ಲ ಹಾಳು ಮಾಡಾಕ್ತಿದ್ದಾರೆ, ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿದ್ದಾರೆ, ಇವರೇನು ನಮಗೆ ಉದ್ಧಾರ ಮಾಡ್ತಿರೋದು, ಎಲ್ಲ ಹಾಳು ಮಾಡ್ತಿರೋದೇ, ಹಾಗೆ ಹೀಗೆ ಅಂತ ಪಾವನಿ ಅಂತೂ ಬಾಯಿ ಬಂದಂಗೆ ಮಾತಾಡ್ತಾಳೆ. ಅಲ್ಲಿ ಮನೆ ಹಾಳು ಮಾಡಿ ಇಲ್ಲೂ ನಮ್ಮ ಮನೆ ಎಲ್ಲ ಹಾಳು ಮಾಡ್ತಾರೆ ಹಾಗೆ ಹಿಂಗೆ ಅಂತ. ಸದ್ಯಕ್ಕೆ ಇವ್ರುಗಳಿಂದನೇ ಅಲ್ಲಿ ಹಾಳಾಗೋಗಿರೋದು. ಅವ್ರ ಅಪ್ಪ ಬಿಟ್ಟು ಹೋಗೋಕ್ಕೆ ಕಾರಣ ಇವ್ರುಗಳೇ ಟಾರ್ಚರ್ ತಡಿನಾರದೆ ಅವ್ರ ಅಪ್ಪ ಎಲ್ಲ ಹೊರಟೋಗಿದ್ದಾನೆ. ವನರಾಜು ಎಲ್ಲ ಹೊರಟೋಗಿದ್ದಾನೆ. ಇವ್ರು ಈ ರೀತಿ ಟಾರ್ಚರ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ. ಅವಳು ಡಿಂಪಿ ನನಗೂ ಬೇಕು ಆಸ್ತಿ ಅಂತಾಳೆ, ಇವಳು ಪಾವನಿ ನನಗೂ ಬೇಕು ಆಸ್ತಿ ಅಂತಾಳೆ, ಅವಳು ಧನು ನನಗೂ ಬೇಕು ಆಸ್ತಿ ಅಂತಾಳೆ. ಯಾರಿಗೆ ಕೊಡ್ತಾರೆ, ಎಷ್ಟು ಮಹಾ ಇರುತ್ತೆ ಕೊಡೋದಕ್ಕೆ. ಈ ಥರ ಎಲ್ಲ ಅಂದಾಗ ಪಾಪ ಬೇಜಾರಾಗುತ್ತೆ. ಇಲ್ಲಿ ಮಗಳು ಮಂಗಿಸ್ಕೊಂಡು ಅವನ ಪಾಡಿಗೆ ಅವ್ನು ಮಂಗಿರ್ತಾನೆ, ಇನ್ನೂ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಇವತ್ತಿನ ಇದರಲ್ಲಿ ಅವನಿಗೆ ಕೆಲಸ ಆಗಿದೆ ಅಂತೇಳಿ ಮೆಸೇಜ್ ಬಂದಿದೆ. ಹೇಳ್ತಾಳೆ, ನೀವು ಅನುಜ್ ನಿಮ್ಮಿಂದನೇ ಕೆಲಸ ಆಗಿದ್ದು ಅಂತ ಅನುಪಮ ಹೇಳ್ತಾಳೆ. ಅನುಜ್ ಹೇಳ್ತಾನೆ, ನಿನ್ನಿಂದನೇ ಕೆಲಸ ಆಗಿದ್ದು ನನಗೆ ಅಂಥೇಳಿ, ಒಳ್ಳೆ ಕೆಲಸ ಸಿಕ್ಕಿದೆ ಇವಾಗ, ಅವನು ಮನೇಲೇ ವರ್ಕ್ ಫ್ರಮ್ ಹೋಮ್ ಥರ ಮಾಡ್ತಾಯಿದ್ದಾನೆ. ಅವಳು ಅನುಪಮ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ದಾಳೆ. ಇಲ್ಲಿ ಮಾವ ಬಂದು ಅನುಪಮಗೆ ಹೇಳ್ತಾನೆ, ಮಗಳೇ ಹೀಗೆ ಇರೋಕ್ಕಾಗಲ್ಲ, ಅವನು
ಅನುಜು ನಿನ್ನನ್ನು ತುಂಬ ಇಷ್ಟಪಡ್ತಾನೆ, ಅವನ ಜೊತೆ ನೀನು ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿರೋ ಮಗಳೇ ಅಂತ ಹೇಳ್ತಾನೆ. ಅದಕ್ಕೆ ಅನುಪಮ ಹೇಗಾಗುತ್ತೆ ಮಾವ ಅದು ಅಂತಾಳೆ. ಇಲ್ಲ ಎಲ್ಲ ಆಗುತ್ತೆ, ನಿನ್ನ ಸುಖ ನೀನು ನೋಡ್ಕೊ, ನಿನ್ನ ಮಕ್ಕಳು ಮರಿ ಯಾರು ಬರಲ್ಲ ನಿನ್ನ ಹತ್ರ, ಅವರೆಲ್ಲ ದ್ವೇಷ ಸಾಧಿಸ್ತಾರೆ, ನೀನು ಆರಾಮಾಗಿರೋದು ಕಲ್ತ್ಕೊ ಅಂತ ಹೇಳ್ತಾನೆ. ಆವಾಗ ಅವಳು ಅದನ್ನು ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಅನುಪಮ ಆಮೇಲೆ ಅನುಜು ಯಾವಾಗಲೂ ಹೇಳ್ತಾನೆ ಇರ್ತಾನೆ, ಯಾವತ್ತು ಒಪ್ಕೊಳ್ತೀಯ ಅಂತೇಳಿ, ಅದನ್ನು ಹೇಳ್ಬಿಡೋಣ ಅಂತೇಳಿ ಅವಳು ತೀರ್ಮಾನ ಮಾಡ್ಕೊತಾಳೆ. ಈ ಕಡೆ ಬಂದು ಡಿಂಪಿ ಮತ್ತು ಅವಳು ಗಂಡ ತಿಪ್ಪೇಶ್ ಕರಿತಾನೆ, ಹೋಗೋಣ ಬಾ, ನಾವು ಬಾಂಬೆಗೆ ಹೋಗೋಣ, ನಾವು ಇಲ್ಲಿರೋದು ಬೇಡ, ಅಲ್ಲೇ ಬೇಜಾರು, ನಮ್ಗೆ ಕೊಳ್ತೋಗೋಷ್ಟು ಆಸ್ತಿ ಇದೆ ಸಾಕು ಅಂತಾನೆ. ಆದರೆ ಇವಳು ಬಿಲ್ಕುಲ್ ನಾನು ಬರಲ್ಲ ಅಂತಾಳೆ ಡಿಂಪಿ. ಇಲ್ಲಿ ಆಸ್ತಿ ಇಸೆ ತಗೊಳ್ದಲೇ ನಾನು ಅಲ್ಲಿ ಬರಲ್ಲ ಅಂಥೇಳಿ. ಇಲ್ಲೇನು ಆಸ್ತಿ ಇದೆ ಇಸೆ ತಗೊಳ್ಳೋಕ್ಕೆ, ಬಾ ಹೋಗೋಣ ಡಿಂಪಿ ಅಂತಾನೆ. ನೀ ತಲೆ ಕೆಟ್ಟಿದೀಯಾ, ಸುಮ್ಮನೆ ಕೂತ್ಕೋ, ನಾನು ಬರಲ್ಲ, ಹಾಗೆ ಹೀಗೆ ಅಂತಾಳೆ. ಏನು ಹೇಳಿದ್ರೂ ಅವಳು ಕೇಳಿಸ್ಕೊಳ್ಳೋ ಮಟ್ಟದಲ್ಲೇ ಇರೋಲ್ಲ. ಹಾಗಾಗಿ ಅವಳು ಮತ್ತು ಆ ಮಕ್ಕಳ ಜೊತೆ ಎಲ್ಲ ಸೇರ್ಕೊ ಆಡ್ತಿರುತ್ತೆ. ಅದನ್ನು ಹೋಗ್ಬಿಟ್ಟು ಯಾಕೆ ಅವಳ ಜೊತೆ ಸೇರ್ಕೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಆ ಮಗುಗೆ ಹೊಡಿಯೋಕ್ಕೆ ಹೋಗ್ತಾಳೆ ಇವಳು ಡಿಂಪಿ. ಹೊಡಿಯೋಕ್ಕೆ ಹೋಗ್ತಾಳೆ, ಅದು ಓಡೋಗಿ ಅತ್ತೆ ಜೊತೆ ಸೇರ್ಕೊಳ್ಳುತ್ತೆ. ಅತ್ತೆ ನೀವು ಎಷ್ಟು ಒಳ್ಳೆಯರು ಹಾಗೆ ಹೀಗೆ ಅಂತ ಸೇರ್ಕೊಳ್ಳುತ್ತೆ. ಅಲ್ಲಿಗೂ ಹೋಗಿ ಇವಳು ಜಗಳ ತೆಗಿತಾಳೆ. ಏನಕ್ಕೆ ನನ್ನ ಮಗನ ನಿನ್ನ ಜೊತೆ ಕರ್ಕೊಂತೀಯ ಅಂತ ಆ ಮಗುಗೆ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗ್ತಾಳೆ. ಇವಳು ಅಡ್ಡ ಹೋಗ್ಬಿಟ್ಟು ಆ ಮಗುನ ಬಿಡಿಸ್ಕೊತಾಳೆ, ಅನುಪಮ ಮಗಳು. ಬಿಡಿಸ್ಕೊಳ್ಳೋದಕ್ಕೆ ನನ್ನ ಮಗ ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊಳ್ತೀನಿ, ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಇವಳು ಜೋರು ಮಾಡ್ತಾಳೆ ಡಿಂಪಿ. ಆದರೆ ಅವಳು ಕೇಳಲ್ಲ. ಸುಮ್ಮನೆ ಕೂತ್ಕೊಳ್ಳಿ, ನೀವು ಮಗುಗೆ ಮಾತ್ರ ಹೊಡಿಬೇಡಿ, ನಿಮಗೆ ಹೊಡಿಯೋಕ್ಕೆ ನಾನು ಬಿಡಲ್ಲ, ನಿಮಗೆ ರೈಟ್ಸ್ ಇಲ್ಲ ಆ ರೀತಿ ಅಂಥೇಳಿ ಜೋರು ಮಾಡ್ತಾಳೆ. ಜೋರು ಮಾಡಿ ನನ್ನ ಮಗುನ ನಾನು ಹೊಡಿಯೋದಕ್ಕೆ ಬಿಡಲ್ವ ನೀನು ಯಾವಳೆ ಅದನ್ನು ಕೇಳೋಕ್ಕೆ ಅಂತೇಳಿ ಬಂದುಬಿಟ್ಟು ಕೈ ಎತ್ತುತ್ತಾಳೆ ಹೊಡಿಯೋಕ್ಕೆ ಅಂತ ಮಗಳಿಗೆ, ಅನುಪಮ ಮಗಳಿಗೆ, ಅನುಜ್ ಮಗಳಿಗೆ. ಆದರೆ ಅಷ್ಟೊತ್ತಿಗೆ ಅನುಜ್ ಬಂದು ಕೈ ಹಿಡ್ಕೋತಾನೆ. ನನ್ನ ಮಗಳಿಗೆ ಹೊಡಿಯೋಕ್ಕೆ ನೀನು ಯಾರು ಕೈ ಎತ್ತಕ್ಕೆ, ನೀನು ಎಷ್ಟಕ್ಕಿದೀಯಾ, ಗೆಟ್ ಔಟ್ ಅಂತ ಸಿಟ್ಟು ಬಂದು ಬೈತಾನೆ. ನನ್ನ ಮಗಳಿಗೆ ಹೊಡಿಯೋಕ್ಕೆ ನೀನು ಏನು ಅಧಿಕಾರ ಇದೆ, ಏನು ಯೋಗ್ಯತೆ ಇದೆ ಅಂತೇಳಿ. ನಾನೇ ಇಲ್ಲಿವರೆಗೆ ಒಂದೇಟು ಮುಟ್ಟಿಲ್ಲ, ನನ್ನ ಅನು ಕೂಡ ಒಂದೇಟು ಮುಟ್ಟಿಲ್ಲ, ನಾವಿಬ್ಬರೂ ಅಷ್ಟು ಚೆನ್ನಾಗಿ ಸಾಕಿದ್ದೀವಿ ಅವಳನ್ನು, ಅಂಥದ್ರಲ್ಲಿ ನೀನು ಹೊಡಿಯೋಕ್ಕೆ ಹೋಗ್ತಾಯಿದ್ದೀಯಾ ಅಂತೇಳಿ. ಆವಾಗ ಆ ಮಗು ಹೇಳುತ್ತೆ, ಇಲ್ಲ ಅತ್ತೆದೇನು ತಪ್ಪಿಲ್ಲ, ಅದನ್ನು ಎಸ್ತಿದ್ದು ನಾನು, ನನ್ನಿಂದನೇ ಅದು ಹಾಳಾಗಿದ್ದು, ಅತ್ತೆದೇನೂ ತಪ್ಪಿಲ್ಲ ಅಂತ ಹೇಳ್ತಾನೆ. ಆವಾಗ ಏನಕ್ಕೋ ನೀನು ಒಪ್ಕೊಳ್ತಾ ಇದೀಯಾ, ಅವಳೇ ಮಾಡಿದ್ದದು ಅಂತ ಇವಳು ಜೋರು ಮಾಡ್ತಾಳೆ ಡಿಂಪಿ. ಇಲ್ಲ ನಾನೇನು ಅವರೇನು ಮಾಡಿಲ್ಲ ಅಂತ ಹೇಳುತ್ತೆ ಮಗು. ಆಮೇಲೆ ಇವಳು ಒಂಥರ ಹುಚ್ಚಿ ಥರ ಆಡ್ತಿರ್ತಾಳೆ. ಅಲ್ಲಿ ಬೇರೆ ಗಂಡ ಬೇರೆ ಊರಿಗೆ ಹೋಗೋಣ ಅಂತ ಅಂದಿದ್ದ, ಇಲ್ಲಿ ಬೇರೆ ಮಗು ಈ ಥರ ಎಷ್ಟೇನೋ ಹಾಳು ಮಾಡಿರುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ಒಂಥರ ತಲೆ ಶಾಕ್ ಆಡ್ದಂಗೆ ಆಡ್ತಿರ್ತಾಳೆ. ಆವಾಗ ಇದನ್ನು ನೋಡಿ ಮನೋಜು ಕೂಡ ಬೇಜಾರಾಗಿ ಅವನ ಪಾಡಿಗೆ ಅವನ ಮಗಳು ಕರ್ಕೊಂಡು ಹೊರಟೋಗ್ತಾನೆ. ಆಮೇಲೆ ಡಿಂಪಿ ಒಳ್ಳೆ ಹುಚ್ಚಿ ಥರ ಆಡ್ತಾಳೆ ಎಲ್ಲದಕ್ಕೂ. ಇನ್ನೂ ಅಲ್ಲಿ ಅವನ ಗಂಡನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೊಳಿತಾ ಇದ್ರೂ ಇಲ್ಲಿ ಬೇಕು ಅಂತಾಳೆ. ಈ ಮನೆ ಆಶಾಭವನದಲ್ಲಿ ಇರ್ತಾರೆ ಇವರು. ಇಲ್ಲಿ ಎಲ್ಲರಿಗೂ ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥ ಮನೆ ಇದು. ಈ ಮನೆಗಳಲ್ಲಿ ಯಾರು ಬೇಕಾದ್ರೂ ಹೋಗಿ ಆಶ್ರಯ ಮಾಡ್ಕೊಂಡಿರ್ಬೋದು, ಬಾಡಿಗೆ ಎಲ್ಲ ಕಟ್ಕೊಂಡು, ಏನೂ ಪ್ರಾಬ್ಲಮ್ ಇಲ್ಲ. ಇಂಥ ಮನೆಯಲ್ಲಿ ಅನುಪಮ ದೊಡ್ಡ ಮನೆ ಸಿಕ್ಕಿದೆ. ಆ ಮನೆಯಲ್ಲಿ ಅನುಪಮ, ಅನುಜು ಮತ್ತು ಅವ್ರ ಸಂಸಾರ ಎಲ್ಲರೂ ಒಟ್ಟಿಗೆ ಇದ್ದಾರೆ, ಚೆನ್ನಾಗಿದ್ದಾರೆ. ಅದೇ ಈ ಥರ ತಲೆ ತಿನ್ನೋ ವಿಷಯಗಳು ಪ್ರತಿ ದಿವಸ ನಡೀತಿರುತ್ತೆ. ಅನುಜು ತುಂಬ ಖುಷಿಯಾಗಿರ್ತಾನೆ. ಇಲ್ಲಿ ಅನುಪಮ ಹೇಳ್ತಾಳೆ, ನನಗೆ ಆಯಿತು ಅನುಜು, ನಾನು ಒಪ್ಕೊಳ್ತೀನಿ ನಿಮ್ಮನ್ನು, ಆಯಿತು ನಾವಿನ್ನು ಒಟ್ಟಿಗೆ ಬದುಕೋಣ ಅಂತ ಅನುಪಮ ಹೇಳ್ತಾಳೆ. ಹೇಳ್ಬಿಟ್ಟು 2 ಚೈನು ಪೆಂಡೆಂಟ್ ಇರುವಂಥ ಚೈನ್ ತಂದು ಅವನಿಗೊಂದು ಹಾಕ್ತಾಳೆ, ಅವನು ಇವಳಿಗೊಂದು ಹಾಕ್ತಾನೆ. ಅಲ್ಲಿಗೆ ಇವ್ರ ಮದುವೆ ಆಯಿತು ಅಂತಲೇ ಏನೋ ಲೆಕ್ಕ ಇರ್ಬೋದು. ಇದು ಇವತ್ತು ನಮಗೇನು ಅರ್ಥ ಆಗಿಲ್ಲ, ನಾಳಿನ ಎಪಿಸೋಡಲ್ಲಿ ಇದು ಗೊತ್ತಾಗುತ್ತೆ.
ನೀವೆಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಸರಗಳನ್ನು ಹಾಕ್ತಾಳೆ ಇವಳು, ಪೆಂಡೆಂಟ್ ಇರೋಂಥ ಸರಗಳನ್ನು ಇವನಿಗೊಂದು ಹಾಕ್ತಾಳೆ, ಅವನು ಇವಳಿಗೊಂದು ಹಾಕ್ತಾನೆ. ಅದು ಮದುವೆ ಆಯಿತು ಅಂತಲೇ ಏನೋ ಲೆಕ್ಕ ಇರ್ಬೋದು ಹಿಂದಿಲಿ. ಹಿಂದಿ ಸೀರಿಯಲ್ ಇದು ಡಬ್ಬಿಂಗ್ ಅಲ್ವಾ ಕನ್ನಡಕ್ಕೆ, ಅಷ್ಟು ನಮಗೆ ಅರ್ಥ ಮಾಡ್ಕೋಬೋದು ಅಷ್ಟೇ. ಪೂರ ಅವ್ರ ಕಡೆ ಸಂಪ್ರದಾಯನೇ ಬೇರೆ ಇರುತ್ತೆ, ಕನ್ನಡದ್ದೇ ಸಂಪ್ರದಾಯ ಬೇರೆ ಇರುತ್ತೆ. ಹಾಗಾಗಿ ಪೂರ ಅರ್ಥ ಆಗದೇ ಇದ್ರೂ ಇಷ್ಟು ಅರ್ಥ ಮಾಡ್ಕೋಬೋದು. ಇದು ಕನ್ನಡದಲ್ಲಿ ಬರ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ಸೀರಿಯಲ್ಲು. ಪ್ರತಿ ದಿವಸ ಕೂಡ ನಾವು ನೋಡ್ತೇವೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಅವನು ಕೂಡ ಅನುಜನು ತುಂಬ ಚೆನ್ನಾಗಿ ಮಾಡ್ತಾನೆ. ಇವಾಗ ಇವ್ರದ್ದು ಲವ್ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಇದ್ದರೂ ಒಂದೇ ಕಡೆ ಇದ್ರೂ ಆ ಥರ ಏನು ದೂರನೇ ಇದ್ಬಿಟ್ಟಿದ್ರು. ಈಗ ಇಬ್ಬರು ಒಂದಾಗಬೇಕು ಅಂತ ಚೆನ್ನಾಗಾಗಿದೆ. ಚೆನ್ನಾಗಿ ಲವ್ ಮಾಡಿಕೊಂಡು ಆರಾಮಾಗಿರಬೇಕು, ನಾವು ಲೈಫ್ ಲಾಂಗ್ ಚೆನ್ನಾಗಿರಬೇಕು, ಏನೂ ತೊಂದರೆ ಆಗಬಾರ್ದು ನಮ್ಮ ಲವ್ ಸ್ಟೋರಿಗೆ ಅಂತೇಳಿ ಇಬ್ಬರೂ ಇಷ್ಟಪಟ್ಟು ಒಂದಾಗಿದ್ದಾರೆ. ಇದು ಹೇಗೆ ಮೂವ್ ಆಗುತ್ತೆ ಈ ಸ್ಟೋರಿ ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡ್ಬೋದು. ಈ ಅನುಪಮ ಸೀರಿಯಲ್ಲು ತುಂಬ ವರ್ಷದಿಂದ ಬರ್ತಾಯಿದೆ. ಇದು ತುಂಬ ನನಗೂ ಲೈಕ್ ಆಯಿತು. ಹಾಗಾಗಿ ನಾನು ಕೂಡ ಇದನ್ನು ದಿನ ವಾಚ್ ಮಾಡ್ತೀನಿ, ದಿನ ಫಾಲೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. 1 ಗಂಟೆ ಸೀರಿಯಲ್ಲು ಇದು. ಮಧ್ಯಾಹ್ನ 1 ಗಂಟೆಗೆ ಬಂದರೆ 2 ಗಂಟೆ ಮುಗಿಯುತ್ತೆ. ಅಷ್ಟೊತ್ತು ನಾವು ಕೂತು ನೋಡ್ತೀವಿ ಅಂದರೆ ಆ ಸೀರಿಯಲ್ ಚೆನ್ನಾಗಿದೆ ಅಂತಲೇ ಅಲ್ವಾ ಅರ್ಥ. ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ಈಗ ಅನುಜು ಅನುಪಮನ್ನ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾನೆ. ಮದುವೆ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವನೊಂದು ಸರ ಹಾಕಿದ್ಲು, ಅವಳೊಂದು ಸರ ಹಾಕಿದ್ಲು, ಇವನೊಂದು ಸರ ಹಾಕ್ದ. ಅದೇ ಮದುವೆ ಅಂದ್ಕೊಂಡಿದ್ದೀನಿ ನಾನು. ನನಗೂ ಕರೆಕ್ಟಾಗಿ ಹಿಂದಿದು ಅಷ್ಟು ಗೊತ್ತಾಗಲ್ಲ. ಇರ್ಬೋದು, ಮದುವೆ ಆಗಿರ್ಬೋದು. ಅವ್ರ ಮಾವ ಹೇಳಿದ ಪ್ರಕಾರನೇ ಅವಳು ಆಗಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.